ಹಾಯ್ ಫ್ಯಾಮ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿಷಯ ಏನಂದರೆ, ನಾನು ಅನನ್ಯ ಇವತ್ತು ಮಾಲ್ಗೆ ಬಂದಿದ್ದೀವಿ. ಅನನ್ಯಂಗೆ ಶಾಪಿಂಗ್ ಮಾಡ್ಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ ಅಂತ ಅಂದ್ಕೊಂಡ್ರೆ ಅದು ಅವಳು ತಪ್ಪು. ಬಟ್ ನಾನು ಶಾಪಿಂಗ್ ಕರ್ಕೊಂಡು ಬಂದಿಲ್ಲ, ಅನನ್ಯನ್ಗೆ ಸ್ಕೇರಿ ಹೌಸ್ ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ. ಅಯ್ಯಯ್ಯೋ, ಅದು ಸ್ಕೇರಿ ಹೌಸ್ ತೆಗೆದ್ಬಿಟ್ಟವ್ರೆ. ಒಳ್ಳೇದಾಯ್ತು, ವೆರಿ ಗುಡ್. ಅಲ್ಲಿ ಮಾರ್ಕ್ ಹಾಕಿದ್ದಾರೆ, ನೋಡ್ತಾ ಇದೆಯಾ ಕಂದ? ಹಿಂಗ್ ಹೋಗ್ಬೇಕು ಅಂತ. ಇಲ್ಲ, ಅದು ಹೋಗ್ಬಿಟ್ಟಿದೆ ಅಂತ. ಬೇಡ. ಸೊ ಗೈಸ್, ನಿಜವಾಗ್ಲೂ ಇವಳಿಗೆ ದೆವ್ವ ಅಂದ್ರೆ ಹೆವಿ ಭಯ. ಒಳ್ಳೆ ಮಜಾ ಇರುತ್ತೆ ಸ್ಕೇರಿ ಹೌಸ್ ಅಲ್ಲಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ವ್ಲಾಗ್ ಅಂತೂ ಸೀರಿಯಸ್ ಆಗಿ ಎಲ್ಲರೂ ಮಿಸ್ ಮಾಡಿದೆ ನೋಡಿ. ಸ್ವಲ್ಪ ವಿಡಿಯೋ ಶೂಟ್ ಮಾಡೋಣ ಅಂತ ಬಂದಿದ್ದೆ ಆ್ಯಕ್ಚುಲಿ. ಸೊ ಆ ವಿಡಿಯೋ ಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಗೈಸ್, ನನಗೆ ನಿನ್ನೆಯಿಂದ ಜ್ವರ ಬಿಟ್ಟಿರೋದು. ಈಗ ಪುನಃ ಅವ್ರು ನನ್ನ ಚಪ್ಪಲಿ ಎಲ್ಲ ಕಿತ್ತಾಕೊಂಡೆಲ್ಲ ಬರೋ ಸೀನ್ಗಳು. ಚಪ್ಪಲಿ ಬಿಟ್ಬಿಟ್ಟೆ ಹೋಗೋಣ. ಜ್ವರ ಬಂತೆ. ಡೋಲಾ ಹಾಕೋಣ. ಡೋಲಾ 650 ಮಾತ್ರ ಬಿಸಿ ರಾಗಿ ಇಟ್ಟು. ಬೇಡ. ಓಕೆ ಗೈಸ್, ಬನ್ನಿ ಹೋಗುವ. ಸೊ ಗೈಸ್, ಏನಿಲ್ಲ ವಿಷಯ, ಇವಾಗ ಒಂದಷ್ಟು ವಿಡಿಯೋಸ್ ಮಾಡ್ಕೊಳ್ಬೇಕು ಅಂತ ಬಂದಿರೋದು ಮಾಲ್ಗೆ. ಸೊ ಕಂಟೆಂಟ್ ವಿಡಿಯೋಸ್ ಇದೆ, ಅದು ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಅಷ್ಟೇ. ಕಂಟೆಂಟ್ ವಿಡಿಯೋ ಮಾಡ್ಕೊಂಡು ಸ್ಕೇರಿ ಮನೆಗೆ ಹೋಗ್ಬೇಕು. ಏನೋ ಡಿಫ್ರೆಂಟ್ ಆಗಿ ಬೇರೆ ಚೇಂಜ್ ಮಾಡಿದ್ದಾರೆ ಅನ್ಕೊಂತೀನಿ. ಸೌಂಡ್ ನೋಡು, ಅಲ್ಲ ಆಲ್ರೆಡಿ ಟಕ್ಕ ಟಕ್ಕ ಅಂತ. ಅಲ್ಲಿಂದ ಅವ್ರು ಬೇರೆ ನನ್ನೇ ನೋಡ್ತಾವ್ರೆ. ಅಲ್ಲಿದೆ ನೋಡಿ ಗೈಸ್ ಸ್ಕೇರಿ ಹೌಸ್. ನಾನ್ ಬರಲ್ಲ. ನಾನ್ ಕರ್ಕೊಂಡು ಹೋಗ್ತೀನಿ. ನಾನ್ ಕರ್ಕೊಂಡು ಹೋಗ್ತೀನಿ. ನಂಗೆ ಇಷ್ಟ ಇಲ್ಲ ಬೇಬಿ, ನಂಗೆ ಜ್ವರ ಬರುತ್ತೆ. ನಿನಗೆ ಇಷ್ಟ ಇಲ್ಲ ಅಂದ್ರೆ ನನ್ಗೆ ಇಷ್ಟ. ಯಪ್ಪ, ನಂಗೆ ನೆನ್ಸ್ಕೊಂಡ್ರೇನೆ ಇವಾಗೆ ಜ್ವರ ಬಂದಂಗೆ ಆಯ್ತೈತೆ. ಪರವಾಗಿಲ್ಲ ಗೈಸ್, ನಿಜವಾಗ್ಲೂ ಸಖತ್ ಮಜಾ ಇರುತ್ತೆ ಮಾತ್ರ. ಎಷ್ಟೋ ಫಸ್ಟ್ ಟೈಮ್ ಒಂದ್ಸಲ ಕರ್ಕೊಂಡೋಗಿದ್ದೆ, ಎದ್ದಿ ಬಿದ್ದಿ ಓಡ್ ಬಂದಿದ್ಲು. ಚಪ್ಪಲಿ ಎಲ್ಲ ಕಿತ್ತೋಯ್ತು. ಈ ಸಲ ಮಾತ್ರ ಏನು ಡಿಫ್ರೆಂಟ್ ಆಗಿ ಚೇಂಜ್ ಮಾಡ್ಬಿಟ್ಟು ನೋಡು, ಕಂಬ ಎಲ್ಲ ಹಾಕಿ ಯಾರೋ ಬೀಸ್ ಸತ್ತೋಗಿದ್ದ ಅದಕ್ಕೆ. ಹೌದಾ? ಇಲ್ಲಿಂದ ಕೆಳಗೆ ಬಿದ್ದಿದ್ದ, ಸೂಸೈಡ್ ಮಾಡ್ಕೊಂಡಿದ್ದ. ಇಲ್ಲಲ್ಲ, ಅಲ್ಲಿ ಆ ಕಡೆಯಿಂದ ಕೆಳಗೆ ಬಿದ್ದು ಸೂಸೈಡ್ ಮಾಡ್ಕೊಂಡಿದ್ದ. ಅಲ್ಲೆಲ್ಲ ನೋಡು ಕ್ರೇಜಿ ಆಗಿ ಹಾಕಿದ್ದಾರೆ. ಬಾ ಮಾಡೋಣ ಕೂತ್ಕೊಳ್ಳೋದು. ಚೆನ್ನಾಗಿ ಇದು ಚೇರ್ಗಳೇ ಸಕ್ಕದಾಗೈತಲ್ಲ. ಅಲ್ಲೋಡು, ಅಲ್ಲೆಲ್ಲ ಹಾಕಿದ್ದಾರೆ ನೋಡಿ. ಮಾಲ್ನೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಗೈಸ್. ಆಕ್ಚುಲಿ ಬಟರ್ಫ್ಲೈ ಎಲ್ಲ ಆಡ್ ಮಾಡಿದ್ದಾರೆ. ಇಲ್ಲಿ ಪೋ, ಎಲ್ಲಿ ಬನ್ನಿ. ಓಕೆ ಬನ್ನಿ. ಅಲ್ಲಿ ಹಾಯ್, ಚೆನ್ನಾಗಿದ್ದೀರಾ? ಸೂಪರ್. ನೀವು ವಿಡಿಯೋಸ್ ಎಲ್ಲ ನೋಡ್ತೀರಾ? ಬ್ಲಾಗ್ಸ್ ನೋಡ್ತೀರಾ? ಬ್ಲಾಗ್ಸ್ ದಿನಾ ನೋಡ್ತೀನಿ. ಥ್ಯಾಂಕ್ ನೋಡ್ತಾರಂತೆ. ಥ್ಯಾಂಕ್ ಯು. ಬನ್ನಿ. ಓಕೆ ಗೈಸ್, ಇವಾಗ ಸ್ವಲ್ಪ ಕಂಟೆಂಟ್ ಶೂಟ್ ಮಾಡ್ಕೋಬೇಕು. ಕಂಟೆಂಟ್ ವಿಡಿಯೋ ಮಾಡ್ಕೊಂಡು ನೆಕ್ಸ್ಟು ಹೇಳದ್ನಲ್ಲ ಸ್ಕೇರಿ ಹೌಸ್ ಕರ್ಕೊಂಡು ಹೋಗ್ತೀನಿ. ಖುಷಿ ಆಯ್ತು ಗೈಸ್, ಅವ್ರು ನಮ್ಮನ್ನ ಮಾತಾಡ್ಸಿದ್ದು. ಹೌದು ಗೈಸ್, ಅವ್ರು ಬಂದಿದ ತಕ್ಷಣ ನನಗೆ ಓಡ್ ಬಂದು ಹಗ್ ಮಾಡಿದ ತಕ್ಷಣ ನನಗೆ ವಾವ್ ತರ ಫೀಲ್ ಆಯ್ತು. ಓ, ನನ್ನ ಇಷ್ಟಪಡ್ತಾರ ಅಂತ. ವಿಡಿಯೋ ಮಾಡೋಣ. ಒಂದು ನಿಮಿಷ ಬರ್ತೀನಿ, ಅಲ್ಲೇ ನಿಂತ್ಕೋ ಕಡೆ. ಸೊ ಗೈಸ್, ಆ್ಯಕ್ಚುಲಿ ಏನು ಗೊತ್ತಾ, ಅವಳಿಗೆ ಫಸ್ಟು ಸ್ಕೇರಿ ಹೌಸು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಸ್ಕೇರಿ ಹೌಸು ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತೀನಿ. ಅವಳು ಹೆಂಗೆ ಖುಷಿ ಆಯ್ತಾಳೆ. ಅವಳನ್ನ ಫಸ್ಟು ಒಂದು ಶಾಪಿಂಗ್ ಮಾಡಿಸ್ಬಿಡ್ತೀನಿ. ಅವಳು ಖುಷಿಯಾಗಿ ಸ್ಕೇರಿ ಹೌಸು ಕರ್ಕೊಂಡು ಹೋಗಲ್ಲ, ಬರೀ ಶಾಪಿಂಗ್ ಅಂತ ಅನ್ಕೋತಾಳೆ. ಆಮೇಲೆ ಟ್ವಿಸ್ಟ್ ಕೊಟ್ಬಿಟ್ಟು ಸ್ಕೇರಿ ಹೌಸ್ ಕರ್ಕೊಂಡು ಹೋಗ್ತೀನಿ. ಒಳ್ಳೆ ಮಜಾ ಇರುತ್ತೆ ನೋಡಿ. ಓಕೆ ಬಾ, ವಿಡಿಯೋಸ್ ಮುಗಿಸ್ಬಿಡೋಣ ಬಾಪು. 3 ತ್ರಿಮೂರ್ತಿಗಳು ಗೈಸ್ ಇವರು. ಏನ ಯಾರೋ ಕಾಚಾ ಬೀಳ್ಸ್ಕೊಂಡು ಬಿಟ್ಟು ಅಲ್ಲಿ. ಎಲ್ಲಿ ಶಾಪಿಂಗ್ ಮಾಡ್ಬಿಟ್ಟು ಕಚ್ಚಾ ಬೀಳ್ಸ್ಕೊಂಡು ಹೋಗ್ಬಿಟ್ಟವ್ರ ಗೈಸ್? ಇಲ್ಲಿ ಎಲ್ಲಿ? ಅಲ್ಲಿ ಏನದು? ಏನ ಈ ಮಗುದು ಅನ್ಸುತ್ತದು. ಇವ್ರು ಅದನ್ನ ನೋಡ್ಕೊಂಡು ನಕ್ಕೊಂಡು ಬಿಡ್ತಾ ಇದ್ದಾರೆ. ಅದೇ ಕಾಚ ಅಂತ ಹೆಂಗೆ ಹೇಳ್ತೀರಾ? ಒದ್ದೆ ಆಗ್ಬಿಟ್ಟೈತಾ? ಇವ್ರು ಅಲ್ಲಿಂದ ನಕ್ಕೊಂಡು ಬರ್ತಾ ಇರೋ. ಏನು ಅಂತ ಕೇಳಿದ್ರೆ ಕಾಚಾ ಬೀಳ್ಸ್ಕೊಂಡು ಹೋಗ್ಬಿಟ್ಟಾರಂತೆ ಯಾರು. ಯಪ್ಪ ದೇವ್ರೆ, ಅಲ್ಲಿ ವಾಚ್ಮ್ಯಾನ್ ಯಾರಿಲ್ವಾ? ಕಾಲಲ್ಲಿ ಬೇರೆ ಒದ್ಬಿಟ್ಟವನು. ಎಲ್ಲಿ ವಾಚ್ಮ್ಯಾನ್ ಇದ್ರೆ ಹೇಳ್ಬೋದು, ಅಣ್ಣ ಅಲ್ಲಿ ಕಾಚಾ ಬೀಳ್ಸ್ಕೊಂಡು ಹೋಗೋಣ ಯಾರ? ಬಿಡ, ಅವ್ನ ಕ್ಲೀನ್ ಮಾಡ್ಕೊತಾರೆ. ಅಂದ್ರು ಛೇ ಮಾಲ್ ಬಂದು ಕಾಚ ಅದು ಹೆಂಗ್ ಬಿತ್ತು? ಏನಕ್ಕೆ ಬಿತ್ತು?
ನೀನ್ ಹೆಂಗ ಕಂಡಿಡ್ದೆ? ನೀನೇ ಬಿಚ್ಕಿಚ್ ಹಾಕ್ಬಿಟ್ಟಿದ್ಯಾ ಅಲ್ಲಿ. ಈ ಮಾಲಲ್ಲಿ ಏನೋ ನಡೆದಿದೆ ಗೈಸ್, ಇಲ್ಲಿ ಕಾಚ ಎಲ್ಲ ಬಿದ್ದಿದೆ ಕೆಳಗೆ. ಓಕೆ ಬನ್ನಿ ವಿಡಿಯೋ ಶೂಟ್ ಮುಗಿಸೋಣ. ಗೈಸ್ ಇವಾಗ ನಾವು ಶೂಟ್ ಮಾಡಕ್ ಬಂದಿದ್ದೀವಿ. ಸೊ ಇಲ್ಲಿ ಟೇಬಲ್ಸ್ ಎಲ್ಲ ನೋಡಿ ಹೆಂಗ್ ಕ್ರೇಜಿಯಾಗಿ ಹಾಕಿದ್ದಾರೆ. ಬಟರ್ಫ್ಲೈ ಟೇಬಲ್ಸ್ ಎಲ್ಲ ಅಪ್ಡೇಟ್ ಮಾಡ್ಬಿಟ್ಟಿದ್ದಾರೆ. ನಾವು ಲಾಸ್ಟ್ ಟೈಮ್ ಬಂದು ವಿಡಿಯೋ ಮಾಡಿದ್ದಕ್ಕೂ ಇವಾಗ ಎಲ್ಲ ನನ್ನಂತವ್ರಿಗೋಸ್ಕರ, ಯಾಕಂದ್ರೆ ನನ್ನಂತವ್ರಿಗೆ ಈ ತರ ಇದ್ರೆ ತುಂಬಾ ಇಷ್ಟ ಆಗುತ್ತಲ್ವಾ, ಅದಕ್ಕೆ ಟೇಬಲ್ಸ್ ಅದು ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಗೈಸ್. ಎಲ್ಲ ಕಡೆ ಬಟರ್ಫ್ಲೈ ಮಾಡ್ಬಿಟ್ಟಿದ್ದಾರೆ. ಫಸ್ಟ್ ಅದೊಂದು ಬಟರ್ಫ್ಲೈ ಇತ್ತು ಅಷ್ಟೇ, ಮೇಲೆ ಆಡ್ತಾ ಇರ್ಲಿ ಅಂತ. ಇಲ್ಲಿ ಬಂದವರೆಲ್ಲ ಅಲ್ಲಿ ಟಾಮ್ ಅಂಡ್ ಜೆರಿ ತೋರಿಸ್ತಾ. ಹುಡುಗ ಹುಡುಗಿ ಬಂದ್ರೆ ಹುಡುಗಿ ಇನ್ನೊಬ್ಬನ ಜೊತೆ ಹೋಗ್ಲಿ, ಹುಡುಗ ಇನ್ನೊಬ್ಳು ಹುಡುಗಿ ಜೊತೆ ಹೋಗ್ಲಿ, ಆಡ್ತಾ ಇರ್ಲಿ ಅಂತನ, ಛೀ ಹಂಗಲ್ಲ, ಜೊತೆ ಸೇರ್ಕೊಂಡು ಆಡ್ಲಿ ಅಂತನಾ? ಅಂದ್ರೆ ಇವಾಗ ಇಲ್ಲಿ ಬಂದಿದ ತಕ್ಷಣ ಖುಷಿಗೆ ಬಟರ್ಫ್ಲೈಸ್ ಬರ್ಲಿ ಅಂತ. ಅದೇ ತಿನ್ನೋದ್ ಬಿಟ್ಟು ಬಟರ್ಫ್ಲೈ ತರ ಆಡ್ಕೊಂಡು ಹೋಗ್ಲಿ ಅಂತ. ಸೊ ಗೈಸ್ ಇವಾಗ ಒಂದು ಅರ್ಧ ಶೂಟ್ ಮುಗಿಸಿದ್ವಿ. ಅರ್ಧ ಶೂಟ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಸೊ ಇವಳಿಗೆ ಹುಷಾರಿಲ್ದಿರೋ ಕಾರಣದಿಂದ ಇವಳನ್ನ ನಾನು ಸ್ಕೇರಿ ಹೌಸ್ಗೆ ಕರ್ಕೊಂಡು ಹೋಗ್ತಾ ಇಲ್ಲ ಗೈಸ್. ಕ್ಲೈಮ್ಯಾಕ್ಸ್ ಅಭಿ ಬಾಕಿ. ಥ್ಯಾಂಕ್ ಯು. ಶಾಪಿಂಗ್ ಮಾಡ್ತೀನಿ ಬೇಬಿ, ಶಾಪಿಂಗ್ ವ್ಲಾಗ್ ಮಾಡೋಣ. ಹಾ ಓಕೆ ಓಕೆ ಗೈಸ್, ಅವಳಿಗೆ ಪಾಪ ಭಯ ಅಂತೆ, ಅವಳಿಗೆ ಹುಷಾರಿಲ್ಲ ಬೇರೆ, ಅದರಿಂದ ಅವಳಿಗೆ ಶಾಪಿಂಗ್ ಮಾಡಿಸ್ತೀನಿ. ಓಕೆನಾ? ಕಷ್ಟಪಟ್ಟು ಎದ್ದು ಬಂದೀನಿ ಗೈಸ್ ವಿಡಿಯೋ ಮಾಡಕ್ಕೆ. ಅದಕ್ಕೆ ಇವತ್ತು ನೋ ಸ್ಕೇರಿ ಹೌಸ್, ಓನ್ಲಿ ಶಾಪಿಂಗ್. ಇದು ಶಾಪಿಂಗ್ ವ್ಲಾಗ್. ಓಕೆನಾ? ಬನ್ನಿ. ಖುಷಿ ಖುಷಿ ನೋಡ್ರಪ್ಪ ಮಗದಲ್ಲಿ ಖುಷಿ. ಇನ್ನೇನ್ ಮತ್ತೆ ಅವಾಗಿಂದ ಬೇಡ್ಕೊಂತ ಇದೀನಿ ಕರ್ಕೊಂಡು ಹೋಗ್ಬೇಡ ಅಂತ ಹೂ ಅಂತ ಇದ್ದೆ. ಇವಾಗ ನೀನೇ ಹೇಳ್ತಾ ಇದೀನಿ ಅಂದ್ರೆ ಖುಷಿನೇ. ಎಲ್ಲೋ ಕಾಚ ಇಟ್ಕೊಂಡ್ರೇನೋ. ಚಪ್ಪರಿಗೆ ಈ ಡ್ರೆಸ್ ಹಾಕ್ಸ್ಬೇಕು. ಓ ಇದು ಹೆಂಗಿರ್ತದೆ ಹೇಳೋ. ಯಾಕೋ ಸುಮ್ಮನೆ ಮಜಾಕ್ ಮಾಡಕ್ಕೆ. ಇವರೆಲ್ಲ ನಿಂದ ಆಚೆ ಬರ್ತಾರೆ ನಾನು ನೋಡು. ಓಕೆ ಗೈಸ್, ಇವಾಗ ನಮ್ಮಿಬ್ರದ್ದು ಒಂದೆರಡು ವಿಡಿಯೋಸ್ ಇದೆ. ಅಂದರೆ ಅರ್ಧ ಭಾಗ ವಿಡಿಯೋ ಮಾಡ್ಕೊಂಡಿದ್ದೀವಿ, ಇನ್ನು ಅರ್ಧ ಭಾಗ ಮಾಡ್ಕೋಬೇಕು. ಅದನ್ನ ಮಾಡ್ಕೊಂಡು ಇದು ಆಟಾಡ್ಸು, ಅವೆಲ್ಲ ಇಷ್ಟ ಓಕೆ. ಆಟ ಆಡಕ್ಕೆ. ಅಯ್ಯೋ ಇವಾಗೆಲ್ಲ ವಿಡಿಯೋ ಮುಗಿಸ್ಬಿಡೋಣ, ಆಮೇಲೆ ಮಿಕ್ಕಿದ ಕೆಲಸ ನೋಡೋಣ. ನಾವು ಆ್ಯಕ್ಚುಲಿ ಇವತ್ತು ಎಷ್ಟು ವಿಡಿಯೋ ಮಾಡ್ಬೇಕಂತ ಬಂದಿದ್ದು, ಬಟ್ ಟೈಮ್ ಇಲ್ಲೇ ಆಗೋಗ್ಬಿಡೈತೆ. ಮಾಡೋಣ ಬಾ. ಮಾಡೋಣ, ಆಗುತ್ತೆ ಬಾ ಗೈಸ್. ಇವಾಗ ಒಂದು ವಿಡಿಯೋ ಮಾಡಿದ್ದೀವಿ ಅಷ್ಟೇ, ನಾವು 4 ವಿಡಿಯೋ ಮಾಡಬೇಕಂತ ಇದ್ದಿದ್ದು. ಇಲ್ಲಿ ಟಾರ್ಗೆಟ್ ಅಲ್ಲಿ ಆಲ್ರೆಡಿ ಗೈಸ್ ಇಲ್ಲಿ ಹಾಂ ಇಲ್ಲಿ ಅದಕ್ಕೆ ಶೂಟ್ ಮಾಡಬೇಕಾ? ಎರಡು ಅಲ್ಲ, ಇಲ್ಲಿಗೆ ಶೂಟ್ ಮಾಡಬೇಕಾ? ಇಲ್ಲಿ ಹೋಗುತ್ತೆ ನೋಡಿ. ಇಲ್ಲಿ ಗೈಸ್ ಇಲ್ಲಿ ಟಾರ್ಗೆಟ್ ಶೂಟಿಂಗ್ ಇತ್ತು, ಇಲ್ಲಿ ಐತೆ. ಟಾರ್ಗೆಟ್ ಶೂಟಿಂಗಲ್ಲಿ ಇಲ್ಲಿ ಐತೆ. ಯಪ್ಪ ಬೈ ಮಿಸ್ ಅದು ಆ್ಯಕ್ಚುಲಿ ಅದು ಅಲ್ಲಿರೋದು ಅನ್ಸುತ್ತೆ ಪಾಪ. ಹಾ ಪೇಂಟ್ ಅನ್ಕೊಂಡು ಅದಕ್ಕೆ ಶೂಟ್ ಮಾಡ್ಬಿಟ್ರೆ ಅದು ಓಡಬಿಡುತ್ತಲ್ಲ, ಹುಷಾಡವು. ಸೊ ಇವಾಗ ಶಾಪಿಂಗ್ ಮಾಡೋಣ. ಹಾ ಹಾಂ ಎಲ್ಲಿ ಅಲ್ಲಿ ವಿಡಿಯೋ ಮಾಡಕ್ಕೆ ಬಿಡಲ್ವಲ್ಲ ಹಾ ಸ್ಟುಡಿಯೋಲಿ. ಇದೊಂದು ಪ್ರಾಬ್ಲಮ್. ನಾನು ಹೆಂಗೋ ಒಂದು ಮಾಡ್ತೀನಿ ಬಾ. ಹಾ ಗೈಸ್ ಇವಾಗ ನಾವು ಝೂಡಿಯೋಗೆ ಹೋಗ್ತೀವಿ. ಝೂಡಿಯೋಲಿ ಏನಕ್ಕೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಿಮಗೆ ಗೊತ್ತಿರೋ ಕಮೆಂಟಲ್ಲಿ ತಿಳಿಸಿ. ಹೌದು ನಮಗೂ ಗೊತ್ತು. ಅಲ್ಲಿ ಹೋದರೆ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಾರೆ, ಏನಕ್ಕಂತ ಗೊತ್ತಿಲ್ಲ. ಹೌದಾ? ಏನು ಪ್ರೈವರ್ಸಿ ಅವ್ರಿಗೆ? ಮೋಸ್ಟ್ಲಿ ಅದೇ ವಿಡಿಯೋಗಳು ಮಾಡಾಕ್ತಾ ಇರಲ್ಲ, ಬಟ್ಟೆ ದೆಪ್ಕೊಂಡು ಹೋಗೋದು ಹೆಂಗೆ, ಆಮೇಲೆ ಫ್ರೀ ಲಿಪ್ಸ್ಟಿಕ್ ಹಚ್ಕೊಳ್ಳೋದು ಹೆಂಗೆ, ಫ್ರೀ ಲಿಪ್ಸ್ಟಿಕ್ಕು ಮತ್ತೆ ಬಟ್ಟೆಗಳನ್ನ ಹಾಕೊಂಡು ಫೋಟೋ ಹಿಡ್ಕೊಂಡು ಮತ್ತೆ ಅಲ್ಲೇ ಇಕ್ಕೋದು ಹೆಂಗೆ, ಅದಕ್ಕೆ ಇರ್ಬೇಕು. ಅದಕ್ಕೋಸ್ಕರ ವಿಡಿಯೋ ಮಾಡೋಂಗಿಲ್ಲ ಅನ್ಸುತ್ತೆ. ಸೊ ಬನ್ನಿ ಪಾಪ, ನಮ್ಮ ಹುಡುಗಿಗೆ ಶಾಪಿಂಗ್ ಮಾಡೋಣ. ನಮ್ಮ ಶಾಪಿಂಗ್ ಬ್ಲಾಗಲ್ಲಿ ಶಾಪಿಂಗ್ ಮಾಡ್ಸೋಣ. ಓಕೆನಾ? ಹೌದು. ಖುಷಿ ಆಗ್ತೈತೆ ನಿಂಗೆ ಶಾಪಿಂಗ್ ಮಾಡ್ಸೋಕ್ಕೆ? ಹಾಂ ಹೌದು ನಿಜವಾಗ್ಲೂ. ಓಕೆ. ನಿಂಗೆ ಯಾವ್ದು ಆಮೇಲೆ ಅಲ್ಲೋಗಿ ಎಲ್ಲ ಸೆಲೆಕ್ಟ್ ಮಾಡಾದ್ಮೇಲೆ ಕೊಡ್ಸಲ್ಲ ಅನ್ಬೇಡ. ಇದೇನು ಇರಿಟೇಟಿಂಗ್ ಬ್ಲಾಗ ಕೊಡ್ಸಲ್ಲ ಅನ್ನಕ್ಕೆ? ಅದಕ್ಕೆ ಹೇಳ್ತಾ ಇರೋದು. ತಲೆ ಕೆಡ್ಸ್ಕೊಬೇಡ ಬೇಬಿ, ನಿಂಗೆ ಖುಷಿನೇ ನಂಗೆ ಖುಷಿ, ನಿಂಗೆ ಕೊಡಿಸ್ತೀನಿ ನಾನು. ಅಯ್ಯೋ ಸುಂದ್ರ. ಓಕೆ ಗೈಸ್ ಬನ್ನಿ ಹೋಗವ. ನೋಡಿ ಝೂಡಿಯೋ ಇದೆ, ಬಟ್ ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅಂತ ಗೊತ್ತು. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಬಂದಾಗ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ನೋಡೋಣ ವಿಡಿಯೋ ಮಾಡೋಕ್ಕೆ ಬಿಡ್ತಾರಾ ಏನು ಅಂತ. ನಾನು ಆದರೂ ನೋಡಿಕೊಂಡು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಅವರು ಯಾವುದೇ ಎಕ್ಸ್ಟ್ರಾ ಹಾಕೋ ಹೋಗ್ಬಿಟ್ಟವರಲ್ಲಿ. ಹೌದಾ? ಅಯ್ಯೋ ಅವಾಗಲೇ ಇನ್ನೊಬ್ರದ್ದು ಹಂಗೆ ಆಯ್ತಂತೆ. ಅವ್ರದ್ದು ಏನೋ ಸೌಂಡ್ ಬಂತು ಕಣ ಶಿಷ್ಯ ಅಲ್ಲಿ. ಹೌದಾ?
ಗೈಸ್ ಗೈಸ್ ಇವತ್ತು ಶಾಪಿಂಗ್ ಮಾಡೋಣ ಅಂತವ್ರು ಏನು ತಗೊಂಡೇ ಇಲ್ಲ. ಏನ್ ಗೊತ್ತಾ, ಇಲ್ಲಿ 1 to 2 ರೇಟ್ ಇದೆ. ನನ್ಗೆ ಅದ್ರಲ್ಲಿ ಕೊಡಕ್ ಇಷ್ಟ ಈಸಿ ಆಗಲ್ಲ. ಬೈಯಲ್ಲಿ ಕಮ್ಮಿ ಇರುತ್ತಾ? ಅದ್ರಲ್ಲಿ ಏನ್ ಚೆನ್ನಾಗಿಲ್ಲ. ಅಲ್ಲಿ ಲಿಮಿಟೆಡ್ ಅಲ್ಲಿ ಏನ್ ಗೊತ್ತಾ ಗೈಸ್, ನನ್ಗೆ ಈ ತರ ಮಾಲ್ ಎಲ್ಲ ತಗೊಳೋದ್ ನಿಜವಾಗ್ಲೂ ಇಷ್ಟ ಇಲ್ಲ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಸರಿ ಓಕೆ, ಏನಾದ್ರು ಒಂದ್ ಸ್ವಲ್ಪ ಶಾಪಿಂಗ್ ಮಾಡ್ಬೇಕಿತ್ತಲ್ಲ ನೀನು. ಬೇಡ, ನಂಗೆ ಇಷ್ಟ ಇಲ್ಲ. ಓಕೆ ಬಾ, ಶಾಪಿಂಗ್ ಬ್ಲಾಗ್ ಅಲ್ವಾ? ಇಲ್ಲಿ ಬೇಡ, ಬೇರೆ ಕಡೆ ಕರ್ಕೊಂಡು ಹೋಗು. ಸರಿ ಗೈಸ್, ಹಂಗಂದ್ರೆ ಅವಳಿಗೆ ಶಾಪಿಂಗ್ ಬೇಡ ಅಂತೆ, ಸ್ಕೇರಿ ಹೌಸ್ಗೆ ಹೋಗೋಣ ಬನ್ನಿ. ಚಂದು ಹೌದು ಬೇಡ, ಹಾ, ಇವತ್ತೇ ಬೇಡ. ಇಲ್ಲ ಅಂತ ಅಂದೆ ತಾನೆ. ನಿಂಗೆ ಶಾಪಿಂಗ್ ಮಾಡಿಸಿ ಕರ್ಕೊಂಡು ಹೋಗೋಣ ಅಂತ ಇದೆ, ಬಟ್ ನಿಂಗೇನು ಇಷ್ಟ ಆಗಿಲ್ಲ ಅಂತ ಇದೆ, ಅದಕ್ಕೆ ಶಾಪಿಂಗ್ ಆಮೇಲೆ. ಇಲ್ಲಿ ಶಾಪಿಂಗ್ ಏನು ಚೆನ್ನಾಗಿಲ್ಲ. ಬಾ, ಶಾಪಿಂಗ್ ಇಲ್ಲ ಅಂದರೆ ನಿಂಗೆ ದೆವ್ವಗಳು ತೋರಿಸ್ತೀನಿ, ದೆವ್ವಗಳು ಚೆನ್ನಾಗಿರುತ್ತೆ. ನಂಗೆ ಪುನಃ ಜ್ವರ. ಅಯ್ಯೋ ಗೈಸ್ ಆ್ಯಕ್ಚುಲಿ ನಾವಿನ್ನೂ ಕಂಟೆಂಟ್ ವಿಡಿಯೋಸ್ ಮಾಡಬೇಕು, ಬಟ್ ಇರಲಿ, ಎಂಜಾಯ್ ಮಾಡೋಣ, ಜಾಲಿ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾ ಇದೀನಿ. ಒಳ್ಳೆ ಮಜಾ ಇರುತ್ತೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ, ಖುಷಿ ಖುಷಿ. ಸ್ಕೇರಿ ಹೌಸ್ಗೆ ಹೋಗೋದು ನಿಮಗೆ ಖುಷಿನಾ? ಅವ್ರಿಗೇನು ಅಂತಾರೆ ಖುಷಿ ಅಂತ, ಅನ್ಭವಿಸೋಣ ಅಂತಾನೆ. ಅವ್ರಿಗೇನು ಖುಷಿ ಅಂತಾರೆ. ಇಳಿಪೋ ಅಲ್ಲೆಲ್ಲ ತಡ್ಕ ಪಡ್ಕ ಅಲ್ಲಿ ನಿನಗೆ ಇಕ್ತೀನಿ. ಆಮೇಲೆ ನಾನು ಹೇಳ್ತಾ ಇದ್ದೀನಿ, ಇನ್ನೊಂದು ಫ್ಲೋರ್ಗೆ ಹೋಗ್ಬೇಕಾ? ನಾನು ನಮ್ಮ ಅಮ್ಮಂಗೆ ಸೀದಾ ಈಗ ಚಂದು ಏನು ನಿಮ್ಮ ಫೋನ್ ಮಾಡ್ಬಿಡ್ತೀನಿ. ಏನಕ್ಕೆ? ಪುನಃ ಜ್ವರ ಬರ್ಸಕ್ ಕರ್ಕೊಂಡೋಯ್ತವನೆ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನೋ ಜ್ವರ, ನೋ ಬರ. ಭಯ ಆಯ್ತೈತೆ ಚಂದು. ಏನು ಸ್ಕೇರಿ ಹೌಸ್ ನೋಡಿಲ್ವಾ? ಚೆನ್ನಾಗಿರಲ್ವಾ? ಗೊತ್ತಿಲ್ಲ ನನಗೆ. ಬಟ್ ಭಯ ನನ್ಗೆ, ಆ ಭಯಕ್ಕೆ ನಂಗೆ ಜ್ವರ ಬಂದ್ಬಿಡುತ್ತೆ. ಭಯ ಪಡ್ಕೋಬೇಡ, ನಾನು ಇರ್ಬೇಕಾದ್ರೆ ಯಾಕೆ ಭಯ ಪಡ್ಕೊಂತೀಯ? ನೀನ್ ಎಂತವನ್ ಗೊತ್ತಾ ನೀನು? ಎಂತವನು? ಅಲ್ಲಿ ಹೋಗಿರ್ತೀಯ, ಅಲ್ಲೆಲ್ಲ ನನಗೆ ಭಯ ಆಯ್ತು, ಕಿಷ್ಟೇ ಬಿಟ್ಟು ಹೋಗ್ತಿರ್ತಾನೆ ಸೀದಾ ಮುಂದಕ್ಕೆ. ಟಾರ್ಚ್ ಆನ್ ಮಾಡಿರ್ತೀನಿ ಕಾಣ್ಲಿ ಅಂತ, ಅದನ್ನು ಆಫ್ ಮಾಡ್ಬಿಡ್ತಾನೆ. ಸ್ಕೇರಿ ಹೌಸ್ಗೆ ಹೋದಾಗ ಆಫ್ ಮಾಡಬೇಕು, ಅವಾಗ ಮಜಾ ಇರುತ್ತೆ. ಇವಾಗ ಹೆಂಗ್ ಮಾಡೋದು ಲಾಗಂತ ಯೋಚನೆ ಮಾಡ್ತಾ ಇದ್ದೀನಿ. ಟಾರ್ಚ್ ಆನ್ ಮಾಡ್ಕೊಂಡೇ ಮಾಡ್ಬೇಕಲ್ಲಿ, ಹಂಗೆ ಕಾಣುತ್ತೆ ಅನ್ಸುತ್ತೆ. ನೋಡೋಣ. ಅಲ್ಲ ಬೇರೆ ಕಡೆ ಎಲ್ಲ ಹೋದ್ರೆ ನಾರ್ಮಲ್ ವಸ್ತುಗಳನ್ನ ಇಕ್ಕಿರ್ತಾರೆ, ಇಲ್ಲಿ ರಿಯಲ್ ಮನ್ಸ್ಟ್ ಇಡ್ತಾರೆ. ಅವ್ರೇನಾದ್ರು ನಾನು ಅವ್ರಿಗೆ ಹೊಡೆದು, ಅವ್ರು ನನಗೆ ಹೊಡೆದು. ಹೌಸ್ ಆಫ್ ಸ್ಕೇರಿ ಅಲ್ಲಿತ್ತಲ್ವಾ? ಅಲ್ಲಿಂದ ಎಲ್ಲಿಗೆ ಶಿಫ್ಟ್ ಮಾಡ್ಬಿಟ್ಟಿದ್ದೀರಾ? ಕಾಣತ್ತಾ ವಿಡಿಯೋಗೆ? ನಾನ್ ಚಂದು ಇರೋ ಬಾ, ಅವರು ಬರ್ತಾರ. ಬಾ, ಅವರು ಬರ್ತಾರ. ಬಾ ಬಾ. ಸೊ ಗೈಸ್, ಒಂದು ನಿಮಿಷ ವಿಡಿಯೋ ಬರ್ತೈತೆ, ನೋಡ್ಕೊಂಡ್ಬಿಡ್ತೀನಿ. ಸೊ ಗೈಸ್, ಇವಾಗ ಕಾಣ್ತಾ ಇಲ್ಲ ಅಂದ್ಬಿಟ್ಟು ಟಾರ್ಚ್ ಹಾಕಿರೋದು. ಇದೆಲ್ಲ ದೆವ್ವ ಕಾಣ್ತಲ್ಲ, ಟಾರ್ಚ್ ಹಾಕ್ರೆ ಏಕೆ ಆಯ್ತಾ ಇಲ್ವಾ? ಆಚೆ ಹೋಗೋಣ, ಆಚೆ ಹೋಗೋಣ. ಏನಾಯ್ತು? ಆಚೆ ಹೋಗೋಣ, ಆಚೆ ಹೋಗೋಣ. ಬೇಡವಾ? ಆಯ್ತಾ? ಅಲ್ಲಿ ಬೇಡ. ಆಯ್ತು, ಗಾಬರಿ ಬೇಡ. ಏನಾಯ್ತು? ಅಲ್ಲಿ ಬೇಡಪ್ಪ, ಹೋಗೋಣ. ಬೇಡವಾ? ಚೆನ್ನಾಗಿದೆ, ಬಾ. ನಾನ್ ಕ್ರಾಂತಿ ನಾನು ಹಿಡ್ಕೋ. ಬಾ. ಕಣ್ಣೆಲ್ಲ ಉರಿತಾ ಇತ್ತು ನಂಗೆ. ಏಕೆ? ಗೊತ್ತಿಲ್ಲ. ಏನು ಕಲ್ತಾ ಇದೆಯಾ? ಭಯ. ನಿಂದೆ ಬಿಡ್ರೆ ಹೇಳ್ತೀನಿ. ಯಾರೋ ಅದು ಹಿಂದೆ ಕಡೆ ಬಾ ಬಾ. ಏನಿಲ್ಲ ಬೇಬಿ, ಗೊಂಬೆ ಇದು. ಬೋಳಿ ಮಗ್ನೆ ಅಂತೆ. ಯಾರೋ ಬರ್ತಾರೆ.
ಟಪ್ಪರಿ ಮೊದ್ಲೇ ಗಾಬ್ರಿ ನಡಿಯ ಮುಂದೆ ಹೋಗು ಇಲ್ಲ ಹಿಂದೆ ಹೋಗು ಹಿಂದಕ್ ಬರ ಹಿಂದಕ್ಕೆ ಹಾಕೋ ಫುಲ್ ಹಿಂದಕ್ಕೆ ಹಾಕೋ ಫುಲ್ಲು ಹೋಗ ಹಿಂದೆ ನಾನು ಇವಳ ಕರ್ಕೊಂಡು ಹೋಗ್ಬೇಕು ನಡಿಯ ಮುಂದೆ ಬರ ವಿಜಿ ನೀನ್ ಮುಂದೆ ಬರ ವಿಜಿ ಎಲ್ಲ ಅಲ್ಲಲ್ಲಿ ನಾನು ನೋಡಲ್ಲ. ಟಾರ್ಚ್ ಆಫ್ ಮಾಡ್ಬಿಡಣ ಬೇಡ ನಡಿಯ ಯಾಕೋ ಭಯ ಬೀಳ್ತಾ ಇದೆ ವಿಜಿ ಬೇವರ್ಸಿ ಕಂಸ್ಕೊಂಡಿರು. ಬ್ಯಾಗ್ ಕೊಡು ಬ್ಯಾಗ್ ಕೊಡು ಹಿಂದ್ಯಾಕೋ 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 ಕಾಲು ಹಿಡ್ಕೊಬಿಟ್ಟು ಬಿಡು ಎತ್ತಾಕೋ ಹೋಗಿ ಚಪ್ಲಿ ಎತ್ಕೋ ಹಿಂಗ ಬಿಡ ಚಪ್ಲಿ ಎತ್ಕೊಳ್ಳೋ ಎತ್ಕೋ ಬಿಡ ನನ್ನ ನೀವೆಲ್ಲ ಮನುಷ್ಯ ಕಾಲು ಬಿಡ ಕಾಲಾದ್ರೂ ಇಡೀ ಬಂದ್ಬಿಡಲ್ಲಿ ಮೈಕಿಲ್ಲೆ ನಿನ್ನ ಹತ್ರ ಆಯ್ತಾ ನಂದೈತೆ ಬಿಡು ಸರ್ ಮೈಕ್ ಹೋಗ ಚಪ್ಲಿ ಚಪ್ಲಿ ಎತ್ಕೊಂಡ್ಬಿಡ ಎತ್ಕೊಳ ದೇವಾ ಗುರು ಚಪ್ಲಿ ಅಂತೆ ತಳ್ಬೇಕಂತೆ ಚಪ್ಲಿ ತಳ್ಬಿಡಲ್ಲ ಚಪ್ಲಿ ಐತೆ ಚಪ್ಲಿ ತಳ್ಳಣ ಬಿಡ ಬಾರ ಬೇಡ ಅಯ್ಯೋ ನಮ್ ಚಪ್ಲಿ ಎಲ್ಲ ಮುಂದೆ ಹೋಗ್ರೆ ಹೇಳ್ತೀನಿ ಅವನ ತೋರಿಸ್ತೀನಿ ಅವ್ನಿಗೆ ಅವ ಮಜಾ ದಯವಿಟ್ಟು ನಮ್ಮನೆ ಆಗಲ್ಲ ಗುರು ಹೋಗ್ಬೇಡ್ರಿ ನಮ್ಮನೆ ಆಗಲ್ಲ ನನ್ಗೆ ಆಗಲ್ಲ ಗುರು ದಯವಿಟ್ಟು ಬಿಡ ಕಾಲು ಚಪ್ಲಿ ಹೋದ್ರ ನಮ್ಮನೆ ಚಪ್ಲಿ ಒಯ್ ಕಾಲ್ ಬತ್ತೈತ್ ಕಾಲ್ ಬತ್ತೈತ್ ಕಾಲ್ ಬಿಡ್ತಾರೆ ಎಲ್ಲ ಕಣ ಅವನು ಚಪ್ಲಿ ಎತ್ಕೊಳ್ಳೋ ಬಾವಿಜಿ ಯಪ್ಪ ಯಾಕ ಇಷ್ಟೊಂದು ಭಯ ಚಪ್ಲಿನೇ ಇಲ್ವಲ್ಲೋ ಇರೋ ಟಪ್ಪರಿ ನಿಂದಕ್ಕೆ ಹಾಕ್ರ ಫುಲ್ ಲಾಸ್ಟ್ ಹಾಕ್ರ ಲಾಸ್ಟ್ ಹಾಕ್ರಿ ನಮ್ಮ ಮಮ್ಮಿ ಮೇಲೆ ಪ್ರಾಮಿಸ್ ನನಗೆ ಆಗ್ತಾ ಇಲ್ಲಪ್ಪ. ನನ್ ಚಪ್ಲಿ ಹೋಯ್ತು. ಏನಾಯ್ತು ಕಿತ್ತೋಯ್ತು. ಎಲ್ಲ ಕಿತ್ತೋಗ್ತಾ ಇತ್ತಲ್ಲಿ. ಎಲ್ಲ ಒಂದು ನಿಮಿಷ ಇದು ಚಪ್ಲಿ ಬಿಟ್ಬಿಡು. ಚಪ್ಲಿ ಬೇಕಾ ತಗೋ ಇದು ಹಾಕೋ ನಂದು ಹಾಕು ನೋಡಿ ಬಾ ನಾನು ಹಿಡ್ಕೋ ಬಾ ಯಾರು ಅಲ್ಲಾಡಿಸ್ತಾ ಇರೋದು ಟಪ್ಪರಿ ಹಿಂದೆ ನೋಡು ನಮ್ಮ ಮುಂದೆನೆ ಬಿಡ್ಬೇಡ್ರಿ ಹಿಂದೆ ನೋಡು ಟಪ್ಪರಿ
ಇವಾಗ ಬಾ ಬಾ ಇವಾಗ ಬಾ ಗುರು ಲಾಸ್ಟ್ ಅಲ್ಲಿ ಬಾ ಬೇಬಿ 90 ಅಂತೆ ನಾನಿದ್ದೀನಿ ಬಾ ಅಣ್ಣ ನಿನ್ ಕಾಲಿಗೆ ಬಿದ್ಬಿಡ್ತೀನಿ ಆಡ್ತಾ ಇಲ್ಲ ನಂಗಲ್ಲಿ ನೋಡಿಲಿ ನೋಡಿಲಿ ಇವಳ ಕೈಯೆಲ್ಲ ನಡುಕ್ತಾ ಇದಂತೆ ಗಾಯ್ಸ್ ಇಲ್ಲಿ ನನಗೆ ನೋಡಿ ಹೆಂಗ್ ಶೆಕೆ ಗಿಚ್ಕೊಂಡೈತೆ ಅಯ್ಯ ಅದೇ ಲಾಸ್ಟ್ ಟೈಮು ಸಕ್ಕದಾಗಿತ್ತು ಕಣ ಮೆಟ್ಲೆಲ್ಲ ಇತ್ತು ಇದು ಅಷ್ಟೊಂದು ಇಲ್ಲಿಲ್ಲ ಇದು ಒಂದು ರೌಂಡ್ ಅಷ್ಟೇ ನಾವೇ ಲೇಟ್ ಆಗ್ತದೆ ಲಾಸ್ಟ್ ಟೈಮು ಇನ್ನೂ ಸಕ್ಕದಾಗಿತ್ತು ತಾನೇ ಆ ಕಡೆ ಮೆಟ್ಲು ಹತ್ತಿ ಇನ್ನು 3-4 ಸಲ ಅದೇ ದೊಡ್ಡದಾಗಿತ್ತಲ್ವಾ ಅದು ಸ್ವಲ್ಪ ಅಂದ್ರು ಅದಿದ್ದೀರ ಇನ್ನ ಸಕ್ಕತ್ತಾಗಿರೋ ಅಲ್ಲಿ 3-4 ದೆವ್ವ ಇತ್ತು ನಾನು ಲಾಸ್ಟ್ ಟೈಮ್ ಹೋಗಿದ್ದೆ ಅಂದ್ರು ತುಂಬಾ ಚೆನ್ನಾಗಿ ಭಯ ಪಡಿಸೋದ್ರಿ ಬಿಡಿ ಈ ಚಪ್ಪಲಿ ಕೊಡೆ ಇಲ್ಲಡೆ ಹೆಂಗ್ ಹಿಡ್ಕೊಂಡಿದೀನಿ ಜ್ವರ ಬಂತ ಯಪ್ಪ ಸಕ್ಕದಾಗಿತ್ತು ನಮ್ಮ ಟಪರಿ ಅಂತೂ ಮೊದಲೇ ಗಾಂಡಿ ಗಾಬ್ರಿಗೆ ಆಯ್ತು ಏನ್ ಗೊತ್ತಾ ಸಖತ್ತಾಗೈತಪ್ಪ ಇನ್ನೊಂದ್ಸಲ ಯಾರು ಸಮಸ್ಯೆ ಬೇಡ ಅಂತ ಯಾರು ಸವತನ ಎಲ್ಗೂ ಬರೋದೇ ಇಲ್ಲ ಅಂತ ಬರಲ್ವಾ ಇನ್ನೊಂದ್ಸಲ ಹೋಗೋಣ ಟಪರಿ ನಾನ್ ಬಂದ್ರೆ ನಿನ್ ಕಾಲ್ ಹಿಡ್ಕೊಂಡೆ ಇದ್ಬಿಡ್ತೀನಿ ನಾನಂತೂ ಮುಂದೆ ಬರಲ್ಲ ಏನಕ್ಕೆ ಅಷ್ಟೊಂದು ಭಯ ಎದೆಲ್ಲ ಟೊಕ್ ಟೊಕ್ ಅಂತ ಇದ್ದಾನೆ ಇವಾಗನು ಎದೆಲ್ಲ ಫುಲ್ ಡಬ್ ಅಂತ ಇದ್ದೀನಿ ಸಕ್ಕದಾಗಿತ್ತು ಗೈಸ್ ಮಜಾ ಮಾತ್ರ ನಾನು ಇನ್ನ ಕೋಮದಲ್ಲೇ ಇದೀನಿ ಸಮಾಧಾನ ಮಾಡ್ಕೊ ಸೊ ಓಕೆ ಗೈಸ್ ಹೋಗೋಣ ಬನ್ನಿ ಅಂದ್ರು ನಿಂಗೆ ಹೆಂಗೋ ಮನ್ಸು ಬೇಬಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಭಯ ಆಯ್ತು ಯಾಕೆ ಹತ್ಬಿಟ್ಟೆ ಭಯ ಏನಕ್ಕೆ ಭಯ ಅವ್ನು ಲಾಸ್ಟಲ್ಲಿ ಹೆಂಗ್ ಬಂದ್ಬಿಟ್ಟ ಅಯ್ಯೋ ಅಪ್ಪ ನಂಗೆ ಎಲ್ಲ ಕಣ್ಣೆಲ್ಲ ಬಿಸಿ ಬಿಸಿ ಆಯ್ತಾ ಜ್ವರ ಬಂತು ಹಾ ಮುಟ್ಟು ಬಂತು 650 ಮಾತ್ರ ಹಾಕು ನೀನೇ ಬರ್ಸಿದ್ದು ಇಲ್ಲ ಬಾ ಹೋಗೋಣ ಬಾ. ಕರ್ಕೊಂಡು ಹೋಗಲ್ಲ ಅನ್ಬಿಟ್ಟು ಕರ್ಕೊಂಡು ಹೋಯ್ದ್ಯೋ ಚಂದ ನೀನ್ ಶಾಪಿಂಗ್ ಮಾಡಿಲ್ಲ ಶಾಪಿಂಗ್ ಮಾಡಿದ ಅಂದಿದ್ದಕ್ಕೆ ಹುಚ್ಚ ತರ ಆಡ್ತಾರ ಅವರು ನನಗೆ ಶೆಕೆ ನೋಡಿ ಹೆಂಗ್ ಸುರಿತೈತೆ ಯಪ್ಪ ಹೆಂಗೆಲ್ಲ ಬಂದ್ಬಿಟ್ರು ಅದು ಹಿಂದಿಂದನೇ ಬರ್ತಿರೋದು ನಾಗವಲ್ಲಿ ಸೌಂಡ್ ಬೇರೆ ಹೆಜ್ಜೆದು ಅಮ್ಮ ನಂಗೆ ಕಣ್ಣೆಲ್ಲ ನೀರ್ ನೋಡು ಅದಾಗ ತುಂಬ್ಕೋತಾಯ್ತು ಟಪರಿ ನೋಡ್ಬೇಕು ಅಮ್ಮ ಟಪರಿ ಸವಾಸನೆ ಬಿಡ ಬರೋದಿಲ್ಲ ನಿಮ್ ಜೊತೆ ನೀವೇ ಹೋಗ್ಬಿಟ್ರಿ ಅಳ್ಸೋವರೆಗೂ ಸಮಾಧಾನ ಇರಲ್ವೇನೋ ಅಳು ಅಂತ ಅಂದ ನಿಂಗೆ ನೀನೇ ಅಳ್ಸಿದ್ದು ಚಪ್ಲಿ ಜಸ್ಟ್ ಮಿಸ್ ಕಿತ್ತೋಗಿರೋದು ಇನ್ನೊಂದು 2 ಹೆಜ್ಜೆ ಅವನೇನಾರ ತಬ ಅಂತ ಬಂದಾಗ ಈ ಚಪ್ಲಿ ಇತ್ತು ಆ ಚಪ್ಲಿ ಊಷ್ಟಾಗಿರೋದು ಸಕ್ಕತ್ ಮಜಾ ಆಯ್ತು ಗೈಸ್ ಬನ್ನಿ ಇನ್ನ ಇವನ್ಗೆ ನಗು ಏನ್ ಮಾಡ್ತಾ ನಗು ಅಲ್ಲೂ ಅಷ್ಟೇ ಭಯ ಪಡ್ಕೊಂಡು ಸಾಯ್ತಾ ಇದ್ದೀನಿ ನಾನು ಅಂತ ಓಕೆ ಬಾ ಹೋಗೋಣ ಗೈಸ್ ಸೀರಿಯಸ್ಲಿ ಮಾತ್ರ ಬಟ್ ಇನ್ನೂ ಲಾಸ್ಟ್ ಟೈಮ್ ಸಖತ್ತಾಗಿತ್ತು ಚೇಂಜ್ ಮಾಡಿದ್ದಾರೆ ಫಸ್ಟು ಮಾತ್ರ ಒಳ್ಳೆ ಮಜಾ ಅಂದರೆ ಮಜಾ ಸಖತ್ ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು ಗೈಸ್ ಮಾತ್ರ ನಮಗಂತೂ ಫುಲ್ ಎಂಟರ್ಟೈನ್ಮೆಂಟ್ ಬಟ್ ನನಗೂ ಭಯನೇ ಬಟ್ ಅದು ಸ್ಕ್ಯಾರಿ ಹೌಸ್ ಅಲ್ವಾ ಬಟ್ ರಿಯಲ್ ದೇವ ಏನಲ್ಲ ಅಂತ ನಾನು ಆರಾಮಾಗೇ ಇದ್ದೆ ಅನನ್ಯ ಮತ್ತು ಟಪೋರಿ ಅಂತೂ ಫುಲ್ ಗಾಬರಿ ಆಗೋಗಿದ್ರು ಏನಕ್ಕೆ ಹೊಟ್ಟೆ ಚುಳ್ಳಂತೂ ಅಂದಲ್ಲ ಅದು ಸಡನ್ ಆಗಿ ಅವರು ಹಿಂಗೆಲ್ಲ ಮಾಡ್ಬಿಟ್ರಲ್ಲ ನನಗೆ ಅವಾಗ ನನಗೆ ಅವ್ರು ನನ್ನ ಹತ್ರನೇ ಕಣ್ಣು ಮುಂದೆನೆ ಬಂದ್ಬಿಡ್ತಾರ ನೆಕ್ಸ್ಟು ಅಂತ ಭಯಕ್ಕೆ ಇಲ್ಲಿ ಹಿಡ್ಕೊಂಡ್ಬಿಡ್ತು ಆಮೇಲೆ ಸ್ವಲ್ಪ ಹತ್ತಾದ್ಮೇಲೆ ಸ್ವಲ್ಪ ರಿಲೀಫ್ ಆಯ್ತು ಯಪ್ಪ ಹೆಂಗಾಗೋಯ್ತು ಗೊತ್ತಾ ಅದು ಭಯಕ್ಕೆ ನಂಗೆ ಇವಾಗೂ ಅಷ್ಟೇ ಕೈ ಕಾಲು ಇಡಕ್ ಆಗ್ತಾ ಇಲ್ಲ ನನಗೆ ಅಷ್ಟಾಗ್ತಾ ಇದೆ ಬಿಡು ಬೇಬಿ ನಿಂಗೆ ಆಟ ಸರಿ ಹೋಗುತ್ತೆ ಬಿಡು ನನ್ನ ಭಯ ಇವನ್ಗೆ ಕಾಮಿಡಿ ಚಪ್ಲಿನೇ ಬಿಸಾಕ್ಬಿಡ್ತೀನಿ ಅಂತ ಇಲ್ಲ ಅವನು ಯಾರೋ ಬೇಡ ಗುರು ಬೇಡ ಅಂತ ಕಾಲ್ ಹಿಂಗ್ ಲಾಕ್ ಸವಾಸನೆ ಬೇಡ ಅಂತೆ ಎಲ್ಗೂ ಬರೋದೇ ಇಲ್ಲ ನಾನು ಅದು ಯಾವುದೋ ಇನ್ನೊಂದು ಸ್ಕೇರಿ ಹೌಸ್ ಐತಿ ಏನು ಸಕ್ಕದಾಗೈತೆ ಅಲ್ಲೂ ಕರ್ಕೊಂಡು ಹೋಗ್ಬೇಕು ನಿನ್ನ ಅದು ರಿಯಲ್ ಮನುಷ್ಯ ಕತ್ತಿಲಿ ಹಿಂಗೆ ಹೊಡ್ಯಕ್ಕೆ ಬರ್ತಾರೆ ಅದೇ ಬೆಂಡದು
ಒಳ್ಳೆ ಮಜಾ ಇರುತ್ತೆ. ಹಿಂದೆನೇ ತರ್ಸ್ಕೊ ಬರ್ತಾರೆ ಅದರಲ್ಲಿ. ನಾನೇನಿಲ್ಲ ಅದೇ ಅದು ಬೇರೆ ಕಡೆ ಅಲ್ಲೇ ಇದ್ರಲ್ಲಿ ಹಾರ್ಟ್ ಬಿಟ್ ನಿಂತೋಗುತ್ತೆ. ಹಿಂದೆಗಡೆ ಅವರು ಇದ್ರಲ್ಲೆಲ್ಲ ಈ ತರ ಇರ್ಬೇಕು ಸ್ಕೇರಿ. Last ಅಲ್ಲಿ ಖುಷಿಯಾಗಿದ್ದು ನನ್ಗೆ ಏನ್ ಗೊತ್ತಾ? 3 ದೆವ್ವಗಳ ತರ ಹಿಡ್ದಾಕ್ಬೇಕು, ಅವಾಗ ಭಯ ಆಗೋದು. ಲಾಸ್ಟ್ ಅಲ್ಲಿ ಖುಷಿಯಾಗಿದ್ದು ಏನ್ ಗೊತ್ತಾ? ನನಗ್ ಲೈನ್ ವರ್ಗ ನಿಂತರು ಟಪರಿ ಫುಲ್ ಬಂದ್ರಲ್ಲ, ಅದೇ ಖುಷಿ. ಅಲ್ಲೇ ಹಿಡ್ಕೊಂಬಿಟ್ಟೈತೆ ಅನ್ಕೋ. ನಂಗೆ ನಿಜವಾಗ್ಲೂ ಹೊಟ್ಟೆ ಹಸಿತೈತೆ ನನಗೆ. ಮತ್ತೆ ಇವಾಗ ನೋಡಿ ಬ್ಯಾಗ್ ನೋಡಿ ಹೆಂಗ್ ಕೊಟ್ಟಿದ್ದಾಳೆ. ನೀನು ಪೋಕಿ ಬಾಯ್ ಫ್ರೆಂಡ್, ಗ್ರೀನ್ ಫ್ಲಾಗ್, ನಿನ್ ಗ್ರೀನ್ ಫಾರೆಸ್ಟ್, ಅದಕ್ಕೆ ಹಿಡ್ಕೋತೀಯ. ಬೇರೆಯವರೆಲ್ಲ ರೆಡ್ ಫಾರೆಸ್ಟ್ ರೆಡ್ ಫಾರೆಸ್ಟ್ ಏನು ಅರ್ಥನೇ ಆಗಲ್ಲ. ಗ್ರೀನ್ ಫಾರೆಸ್ಟ್ ಅಂದ್ರೆ ವೆರಿ ಗುಡ್ ಬಾಯ್. ಹೌದಾ? ರೆಡ್ ಫ್ಲಾಗ್ ಅಂತ ಅಂದ್ರೆ ವೆರಿ ಬ್ಯಾಡ್ ಬಾಯ್. ಓಕೆ ಗೈಸ್, ನಮ್ಮ ವಿಡಿಯೋ ಶೂಟ್ ಎಲ್ಲ ಮುಗೀತು. ಇಲ್ಲಿ ತುಂಬಾ ಜನ ಮಾತಾಡ್ಸಿ ಖುಷಿ ಆಯ್ತು. ಹೌದು. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಗೈಸ್, ಇವಾಗ ನಾವೆಲ್ಲ ವಿಡಿಯೋ ಶೂಟ್ ಮುಗಿಸ್ಕೊಂಡು ಮನೆಗೆ ಹೊಡ್ತಾ ಇದೀವಿ. ಹೌದು ಗೈಸ್. ಸೊ ಗೈಸ್, ಈ ವ್ಲಾಗು ನಿಮಗೆ ಸಖತ್ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ನಾನು ಅನ್ಕೋತೀನಿ. ಇದ್ದೇ ಇರ್ಬೇಕು. ಯಾರು ದಯವಿಟ್ಟು ಹುಡುಗರ ನಿಮ್ ಹುಡುಗಿರ್ ಕರ್ಕೊಂಡು ಹೋಗ್ಬೇಡ್ರಿ, ಕಂಡ್ರು ಭಯ ನೀನು ಪಡ್ಕೊತಾರೆ. ಒಬ್ಳೆ ಎದುರುಪಕ್ಲಿ, ಬೇರೆಯವರೆಲ್ಲ ಸ್ಟ್ರಾಂಗ್ ಆಗಿರ್ತಾರೆ. ನೀನು ಸ್ಟ್ರಾಂಗೇ, ಎದುರುಪಂತ್ಯ. ನಂಗ್ ಬೇರೆಯವರೆಲ್ಲ ಇವಳು ಸ್ಟ್ರಾಂಗು ಗೈಸ್. ಜಗಳ ಮಾಡೋದ್ರಲ್ಲಂತೂ ಎತ್ತಿದ ಕೈ. ಇಂಥದ್ರಲ್ಲೆಲ್ಲ ಎದುರುಪಕ್ವಿ. ನೆಕ್ಸ್ಟ್ ಜಗಳ ಆದಾಗೆಲ್ಲ ನಿಂಗೆ ಕರ್ಕೊಂಡ್ಬರ್ತೀನಿ, ಕಾಲು ಕೈ ಹಿಡ್ಕೊತೀನಿ ಅವ್ನು ನಂದು. ಅಲ್ಲ ಮತ್ತೆ ಟಪ್ಪರಿ ಯಾಕೆ ಎದ್ರಕೋಬೇಕಾ? ಅವನು ಹೆಣ್ಗ ಅವನು. ಟಪ್ಪರಿ ಹುಡುಗಿ ಕರ್ಕೊಂಡ್ ಬರ್ಬೇಕು ಆಮೇಲೆ. ನೀನು ಹುಡುಗ ನೀನು ಹುಡುಗ ನೀನು ಸ್ಕೇರಿ ಹೌಸ್ಗೆ ಎದ್ರುಕೋತಿಯಲ್ಲ. ನನ್ಕಿನ್ನ ಜಾಸ್ತಿ ಎದ್ರಕೋತೈತೆ. ಸೊ ಗೈಸ್, ನೀವು ಈ ವ್ಲಾಗ್ನ ಸಖತ್ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಈ ತರ ದಯವಿಟ್ಟು ಯಾರು ವ್ಲಾಗ್ ಕೇಳ್ಬೇಡಿ ಮತ್ತೊಮ್ಮೆ ಪ್ಲೀಸ್. ಮಗದೊಮ್ಮೆ ಇವನ್ ಮಾಡಿರೋ ನನ್ ಕೈಲಿ ತಡ್ಕೊಳ್ಳೋ ಶಕ್ತಿ ಇಲ್ಲ. ಸೊ ಓಕೆ ಗೈಸ್, ಸಿಗುವ ಮತ್ತೆ.